ಡೆವಿಲ್ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಬಿಡುಗಡೆಯಾದಂಥ ಎಲ್ಲ ಸ್ಥಳಗಳಲ್ಲೂ ಕೂಡ ಅಪೂರ್ವ ಸ್ಪಂದನೆ ವ್ಯಕ್ತವಾಗ್ತಾ ಇದೆ. ಎಲ್ಲ ಕಡೆಗೂ ಕೂಡ ಅಭಿಮಾನಿಗಳು ನುಗ್ಗುತ್ತಾ ಇದ್ದಾರೆ. ಸಿನಿಮಾಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಭಿಮಾನಿಗಳು. ಸಿನಿಮಾ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಅಭಿಮಾನಿಗಳು. ಎಲ್ಲ ಥಿಯೇಟರ್ಗೆ ಹೋಗಿ ಅವರೆಲ್ಲರೂ ಕೂಡ ಸಂಭ್ರಮ ಪಡ್ತಿರೋವಂಥದ್ದು, ಡೆವಿಲ್ ಸಪೋರ್ಟ್ ಮಾಡ್ತಿರೋವಂಥದ್ದು. ಸೊ ನಮ್ಮ ಜೊತೆ ದರ್ಶನ್ ಅವರ ಆಪ್ತರಾದ ಯಶಸ್ ಸೂರ್ಯ ಅವರಿದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ಸರ್, ಇವತ್ತು ಡೆವಿಲ್ ಸಿನಿಮಾನ ಆಡಿಯನ್ಸ್ ಜೊತೆ ನೀವು ಕೂತು, ಜೊತೆಗೆ ಸೆಲೆಬ್ರಿಟಿಗಳ ಜೊತೆ ಕೂತು ಅರ್ಲಿ ಮಾರ್ನಿಂಗ್ ಶೋ ನೋಡಿದ್ದೀರಾ, ಹೇಗೆ ಅನ್ನಿಸ್ತು ಸಿನಿಮಾ? ನನಗೆ ಸಿನಿಮಾ ತುಂಬ ಇಷ್ಟ ಆಯಿತು. ಯೂಶ್ವಲಿ ನಾನು ಅವ್ರ ಸಿನಿಮಾನ ಫಸ್ಟ್ ಶೋನೇ ನೋಡೋದು, ಅದು ಫ್ಯಾನ್ಸ್ ಜೊತೆನೇ ಆ್ಯಸ್ ಎ ಫ್ಯಾನಾಗಿ ನೋಡ್ತೀನಿ. ತುಂಬ ಖುಷಿ ಆಗುತ್ತೆ. ಅವರೊಂದು ಗೆಟಪ್ಪು, ಅವರೊಂದು ಪರ್ಫಾರ್ಮೆನ್ಸು, ವಾವ್, ಏನು ಹೇಳೋದು ಸೀರಿಯಸ್ಲಿ. ಅವ್ರಿಗೊಂದು ತುಂಬ ಆಸೆ ಇತ್ತು ವಿಲನಿಶ್ ಆಗಿ ಮಾಡಬೇಕು ಅಂದ್ಬಿಟ್ಟು ಅಂತ. ಇದ್ರಲ್ಲಿ ಸಖತ್ತಾಗಿ ಮಾಡಿದ್ದಾರೆ. ಸೊ ಆ ಡೆವಿಲ್ ಕ್ಯಾರೆಕ್ಟ್ರಿಗೆ ಇನ್ನೂ ಗೂಸ್ ಬಂಪ್ಸ್ ಬರುತ್ತೆ ಅವ್ರ ಪರ್ಫಾರ್ಮೆನ್ಸ್ ನೆನೆಸ್ಕೊಂಡ್ರೆ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ರೀಚೇ ಇಲ್ಲ ಅಂದ್ರೂ ಕೂಡ ಸೊ ಅವ್ರ ಅಭಿಮಾನಿಗಳು ಈ ಸಿನಿಮಾನ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ. ಆ್ಯಂಡ್ ಅವ್ರ ಎಲ್ಲ ಸೆಲೆಬ್ರಿಟಿಗಳು ಅವ್ರ ಹೆಗ್ಲ ಮೇಲೆ ಹಾಕೊಂಡಿದ್ದಾರೆ ಇವ್ರ ರೆಸ್ಪಾನ್ಸಿಬಿಲಿಟಿನ. ಸೊ ಅವರು ಅಫ್ಕೋರ್ಸ್ ಎಲ್ಲ ಕಡೆ ಹೌಸ್ಫುಲ್ ಆಗಿ ಇಷ್ಟು ಮಟ್ಟಕ್ಕೆ ಕ್ರೇಜು. ಅವ್ರು ಆಚೆ ಇಲ್ಲ ಅಂದ್ರೂ ಕೂಡ ನೀವು ಎಲ್ಲರ ಇರಿ, ನಾವು ನಮ್ಮ ಮನಸ್ಸಲ್ಲಿ ಇರ್ತೀರಿ ಅಂದ್ಬಿಟ್ಟು ಅಂತ ಅದನ್ನು ಅವರು ತೋರಿಸಿದ್ದಾರೆ. ಅದು ತುಂಬ ಖುಷಿ ಆಗುತ್ತೆ ನೋಡಿ. ಎಲ್ಲರೂ ಪೊಲಿಟಿಕಲ್ ಡ್ರಾಮಾ ಅಂತ ಹೇಳ್ತಿದ್ದಾರೆ, ಜೊತೆಗೆ CM ಆದವರು ಕಾಮನ್ ಮ್ಯಾನ್ ಥರ ಇರಬೇಕು, ಅದನ್ನು ನಮ್ಮ ಬಾಸ್ ತೋರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಏನು ಹೇಳ್ತೀನಿ? ಅವ್ರು ಯಾವತ್ತಿದ್ರು CM, ಯಾಕಂದರೆ CM ಅಂದರೆ ಚೀಫ್ ಮಿನಿಸ್ಟರ್ ಅಲ್ಲ, ಅವ್ರು ಕಾಮನ್ ಮ್ಯಾನ್ ಥರನೇ. ಇಫ್ ಈಸ್ ಅ ಬಿಗ್ ಸ್ಟಾರ್, ಇವಾಗ ಬಿಗ್ ಸ್ಟಾರ್ ಆದ್ರೂ ಕೂಡ ಅವ್ರು ಯಾವತ್ತೂ ಅವ್ರು ಅನ್ಕೊಳ್ಳೋದೇ ನಾನು CM ಅಂತಂದರೆ ಕಾಮನ್ ಮ್ಯಾನ್ ಅಂತ ಅನ್ಕೋತಾರೆ. ಸೊ ಈ ಸಿನಿಮಾದಲ್ಲಿ ನೀವು ನೋಡಿ ಗೊತ್ತಾಗುತ್ತೆ. ಸೊ ಅವ್ರು ಯಾವತ್ತೂ ಹಂಗೆ ಇರ್ತಾರೆ. ಸೊ ಅವ್ರು ಯಾವತ್ತೂ ಸ್ಟಾರ್ ಕ್ರೋನ್ ಅನ್ನೋದು ಯಾವತ್ತೂ ಹಾಕ್ಕೊಂಡಿಲ್ಲ. ಸೊ ಸರ್, ಈ ಸಿನಿಮಾ ಮಾಡೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದಾರೆ. ನೀವು ಅವ್ರ ಜೊತೆ ನಿಂತ್ಕೊಂಡು ನೋಡಿದ್ದೀರಾ, ಅದೆಲ್ಲವನ್ನ ಕೂಡ ವಿಟ್ನೆಸ್ ಮಾಡಿದ್ದೀರಾ ನೀವು ಕೂಡ. ಅಂದರೆ ಅವ್ರ ಸಿನಿಮಾ ಟೀಮ್ ಹೇಳ್ತಾ ಇದ್ರು ಸುಮಾರು 28 ಗಂಟೆ ಸತತವಾಗಿ ಮಾಡಿದ್ದಾರೆ ಶೂಟಿಂಗು, ಎಲ್ಲೂ ಕೂಡ ಬ್ರೇಕ್ ಕೊಡದೆ. ಬಿಕಾಸ್ ಏನಾದರೂ ಆಗ್ಬೋದು ಎನಿ ಮೂಮೆಂಟ್, ನಾನು ಅಭಿಮಾನಿಗಳಿಗೆ ಈ ಸಿನಿಮಾ ಕೊಡಬೇಕು ಅಂತ ಹೇಳ್ಬಿಟ್ಟು, ಜೊತೆಗೆ ನಿರ್ಮಾಪಕರಿಗೆ ನಾನು ಅವ್ರ ಸಾಥಾಗಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು. ಸೊ ನೀವೆಲ್ಲವನ್ನ ನೋಡಿದ್ದೀರಾ, ಇವತ್ತು ಅದಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ಅನ್ನಿಸ್ತಿದ್ಯಾ? ನಾನು ಅವ್ರನ್ನ ಈ ಸಿನಿಮಾ ಅಂತಲ್ಲ, ತುಂಬ ಅವಾಗಿಂದ ಕಾಟೇರಾಯಿಂದ ನೋಡ್ಕೊಂಬಂದು, ಕಾಟೇರಾದಲ್ಲೂ ಅಷ್ಟೇ ಲೇಟ್ ಆಗಿತ್ತು, ಸ್ಟಿಲ್ ಅವ್ರು ಮಾಡಿದ್ರು. ಬಟ್ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಅಷ್ಟೇ ಇದ್ದಿತ್ತು. ಸೊ ಅದಾದಮೇಲೆ ಕೇಸ್ ಆಯಿತು. ಕೇಸ್ ಆದಾಗ ನಿಮಗೆ ಗೊತ್ತಿರೋದು, ನಾನೊಬ್ಬ ಸಾಕ್ಷಿ ಆಗಿರೋದ್ರಿಂದ ಅವ್ರ ಜೊತೆ ಒಡನಾಟ ಇಟ್ಕೊಳ್ಳೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅವ್ರ ಜೊತೆಲಿ ಟ್ರಾವೆಲ್ ಮಾಡಿಲ್ಲ ನಾನು. ಸೊ ಇವಾಗಲೇ ನಾನು ಮೀಡಿಯಾ ಮುಂದೆ ಬಂದಿರೋದಾಗಲಿ ಅಥವಾ ನಾನು ಒಂದು ಸಿನಿಮಾ ಪ್ರಮೋಷನ್ಸ್ಗೆ ಬಂದಿರೋದಾಗಲಿ ಅಷ್ಟೇ. ಬಟ್ ಹೌದು, ಅವ್ರು ಅವಾಗಿಂದನೂ ಇತ್ತು ಆ್ಯಕ್ಚುಲಿ, ಇವಾಗಿಂದಲ್ಲ. ಅದು ಕಾಟೇರ, ನನ್ನ ನೆನಪಾದಾಗ ಅದು ಕಾಟೇರದಲ್ಲಿ ಮಿಡ್ ನೈಟ್ 2 o'clock ಶೂಟ್ ಮಾಡ್ತಿದ್ರು. ಸೊ ಅವಾಗ ಅವ್ರಿಗೆ ಈ ಕಾಲ್ ಪೂರ್ತಿ ಆ ಪೇಯ್ನ್ ಇತ್ತು. ಲಾಸ್ಟ್ ಟೈಮ್ ಒಂದ್ಸರಿ ನೋಡಿರ್ಬೇಕು ನೀವು, ಒಂದ್ಸರಿ ಆಸ್ಪತ್ರೆಗೆ ಹೋಗಿದ್ರು ಅವಾಗ. ಸೊ ಅವಾಗ ಫ್ಲಿಪ್ ಶಾಟ್ ಮಾಡಬೇಕಾಗಿತ್ತು, ಅವ್ರಿಗೆ ಆಗ್ತಾ ಇರಲಿಲ್ಲ. ನಮ್ಮನ್ನು ಹಿಂಗೆ ನೋಡಿದ್ರು, ಹಿಂಗೆ ಕೂತ್ಕೊಂಡ್ರು, ಆಗ್ತಾಯಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಇಷ್ಟು ಜನದ್ದು ಹೊಟ್ಟೆಪಾಡು. ನಾನು 2 ದಿನ ಬ್ರೇಕ್ ತೊಗೊಂಡ್ರು ಕೂಡ ಅದನ್ನು ಅವ್ರಿಗೆಲ್ಲ ಇದಾದಾಗುತ್ತೆ, ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅಂತ ಆ ಫ್ಲಿಪ್ ಶಾಟ್ ಕೂಡ ಒಂದು 6 times ಮಾಡಿದ್ದಾರೆ. ಸೊ ಅದು ಮಾಡೋದು ತುಂಬ ಕಷ್ಟ. ಸೊ ಹೇಳಿದ್ದು ನಮಗೆ ಅವಾಗಿಂದನೂ ಅವ್ರು ನೋಡಿದ್ವಿ. ಯಾಕಂದರೆ ಅವ್ರು ಏನೇ ಪೈನ್ ಇದ್ರೂ ಕೂಡ, ಏನೇ ಆದ್ರೂ ಕೂಡ ವರ್ಕೌಟ್ ಮಿಸ್ ಮಾಡ್ತಿರಲಿಲ್ಲ. ಆ್ಯಂಡ್ ಕೆಲಸ ಮಿಸ್ ಮಾಡ್ತಿರಲಿಲ್ಲ. ಕೆಲಸ ಬೆಳಗ್ಗೆ ಹೋಗ್ಬೇಕಾ ಎದ್ದೋಗ್ಬೋದು. ಇವನ್ ಕುರುಕ್ಷೇತ್ರಲ್ಲೂ ಅಷ್ಟೇ, ನಾವೆಷ್ಟೊತ್ತೇ ಲೇಟ್ ನೈಟ್ ಇದ್ರೂ ಕೂಡ, ನಾವೆಷ್ಟೇ ಕೆಲಸ ಮಾಡಿದ್ರು ಕೂಡ ಬೆಳಗ್ಗೆ 6 ಗಂಟೆಗೆ ಜಿಮ್ಗೆ ಹೋಗಿ 9 ಗಂಟೆ ಸೆಟ್ಟಲ್ಲಿದೆ. ಸೊ ಇದು ಅವ್ರ ಡೈಲಿ ರೊಟೀನ್. ನಾನು ಚಕ್ರವರ್ತಿಯಿಂದ ಕೂಡ ನೋಡ್ಕೊಂಡ್ಬಂದಿದ್ದೀನಿ ಅದನ್ನು, ಇನ್ಕ್ಲೂಡಿಂಗ್ ನಾನು ಚಿಂಗಾರಿ ಅವ್ರ ಜೊತೆ ಫಸ್ಟ್ ಫಿಲಮ್ ಮಾಡಿದ್ದು. ಸೊ ಅವಾಗಿಂದ ನೋಡ್ಕೊಂಡ್ಬಂದಿದ್ದೀನಿ. ಸೊ ಎಲ್ಲೂ ಅವರು ಯಾವುದೇ ಕಾರಣಕ್ಕೂ ಅವ್ರ ಕೆಲಸಕ್ಕೆ ಅವ್ರು ಯಾವತ್ತೂ ಮೋಸ ಮಾಡಿಲ್ಲ. ಸರ್, ಅವ್ರ ತಮ್ಮನಾಗಿ ಇಲ್ಲಿ ಬಂದಿದ್ದೀರಾ ಇವತ್ತು. ಸೊ ದರ್ಶನ್ ಸರ್ಗೆ ಇವತ್ತು ಯಾರು ಕೂಡ ಅಷ್ಟು ಸಪೋರ್ಟ್ ಇಲ್ಲ ಆಪ್ತರಾಗಿ ಕೆಲವೊಬ್ರು. ಸೊ ನೀವು ಸಪೋರ್ಟಾಗಿ ನಿಂತಿದ್ದೀರಾ. ಸೊ ಏನೇ ಬರಲಿ, ಒಗ್ಗಟ್ಟಿರಲಿ ಅನ್ನೋ ರೀತಿ ನೀವು ಇಲ್ಲಿ ಬಂದು ಸಿನಿಮಾನ ನೋಡಿ ಡೆವಿಲ್ ಸಿನಿಮಾಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟು ಸದ್ಯದ ಪರಿಸ್ಥಿತಿಗಳಲ್ಲಿ ದರ್ಶನ್ ಸರ್ಗೆ ಬೇಕಿತ್ತು ಅಂತ ಅನಿಸುತ್ತೆ.
ಇದು ಸಪೋರ್ಟ್ ಅಲ್ಲ ಮೇಡಮ್, ಇದು ನನ್ನ ರೆಸ್ಪಾನ್ಸಿಬಿಲಿಟಿ. ಯಾಕೆಂದರೆ ನನ್ನ ಸಿನಿಮಾಗೆ ತುಂಬ ನಿಂತಿದ್ದಾರೆ. ಆ್ಯಂಡ್ ಯಾವತ್ತವ್ರಿಗೆ ಒಂದು ಮಾತು ಹೇಳ್ತಾರೆ, ಹೀರೋ ಏನೇ ಮಾಡಿ ಹಿಂದೆ ನಾನು ಇರ್ತೀನಿ ಅಂತಾರೆ. ಸೊ ಅಲ್ಲಿ ಅಷ್ಟು ಶಕ್ತಿ ನನಗಿಲ್ಲ, ಅವ್ರ ಹಿಂದೆ ನಾನು ನಿಂತ್ಕೋತೀನಿ ಅಂತ. ಬಟ್ ನನ್ನ ರೆಸ್ಪಾನ್ಸಿಬಿಲಿಟಿ ಅವ್ರ ಸಿನಿಮಾಗೆ ನಾನು ಬಂದು ಮಾಡೋದು, ಇದು ನನ್ನ ಜವಾಬ್ದಾರಿ ಅಂತ. ಹೇಳ್ತಾ ಇದ್ರು ಅಂದರೆ ಕೆಲವರು ಬಂದಿರೋ ಮಾಹಿತಿ ಪ್ರಕಾರ ಜೈಲಲ್ಲಿ ಅವ್ರು ಚಡಪಡಿಕೆ ಮಾಡ್ತಾ ಇದ್ರು, ಹೇಗೆ ಬಂದಿದೆಯೋ ಸಿನಿಮಾ, ಜನ ಅಂದರೆ ಅಭಿಮಾನಿಗಳು ಏನು ಹೇಳ್ತಾರೋ, ಅಭಿಮಾನಿಗಳು ಸಂಭ್ರಮ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ, ಏನು ಫೆಸಿಲಿಟೀಸ್ ಇಲ್ವಲ್ಲ. ಇವತ್ತು ಟಿ ವಿ ಕೊಟ್ಟಿದ್ದಾರಂತೆ, ಇನ್ನೂ ಅದು ಫಿಕ್ಸ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ನೋಡಿದಾರೋ ಇಲ್ವೋ ಗೊತ್ತಿಲ್ಲ. ಸೊ ನೀವು ವಿಟ್ನೆಸ್ ಆಗಿರೋದ್ರಿಂದ ನೀವು ಕೂಡ ಅವ್ರನ್ನ ಮಾತನಾಡ್ಸೋದಕ್ಕೆ ಆಗಿರೋದಿಲ್ಲ. ಸೊ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ ಇವತ್ತು ದರ್ಶನ್ ಸರ್ನ? ಅವ್ರು ಇದ್ದಿದ್ರೆ ಅವ್ರು ಎಷ್ಟು ಖುಷಿ ಪಟ್ಟಿರೋರು. ಯಾಕಂದರೆ ದರ್ಶನ್ ಸರ್ ನೆನ್ನೆ ಅಷ್ಟೇ ಮೆಸೇಜ್ ಕೊಟ್ಟಿದ್ದಾರೆ, ನಮ್ಮ ಅಭಿಮಾನಿಗಳೇ ನನ್ನ ಶಕ್ತಿ, ನನ್ನ ಕುಟುಂಬ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಅಭಿಮಾನಿಗಳು ಕೂಡ ಇವತ್ತು ಅವರ ಆರಾಧ್ಯ ದೈವನ್ನ ಯಾವುದೇ ರೀತಿಲೂ ಬಿಟ್ಕೊಟ್ಟಿಲ್ಲ, ಅವ್ರ ಜೊತೆನೇ ನಿಂತಿದ್ದಾರೆ. ಮೇಡಮ್ ತುಂಬ ಮಿಸ್ ಮಾಡ್ಕೊತೀವಿ. ನಾನು ಅವತ್ತು ಹೇಳಿದ್ದು ನನ್ನ ದೇವರೇ, ಇವತ್ತು ನನ್ನ ದೇವರೇ, ನನ್ನ ಕೊನೆ ಉಸಿರೋವರೆಗೂ ನನ್ನ ದೇವರೇ. ಆ್ಯಂಡ್ ಈ ಮೂಲಕ ನಾನು ಅವ್ರಿಗೆ ಟಿ ವಿ ನೋಡ್ತಿದ್ರೆ ಸರ್ಗೆ, ಸರ್ ಯಾವುದೇ ಟೆನ್ಷನ್ ತೊಗೊಬೇಡಿ, ನಿಮ್ಮ ಅಭಿಮಾನಿಗಳು ನಿಮ್ಗೆ ಯಾವತ್ತೂ ಕೈ ಬಿಡಲ್ಲ, ನೀವು ಎಲ್ಲರೂ ಖುಷಿಯಾಗಿರಿ ಸರ್, ನಿಮಗೋಸ್ಕರ ವೆಯ್ಟ್ ಮಾಡ್ತಿರ್ತೀವಿ. ಆ್ಯಂಡ್ ಇಲ್ಲ ಬಿ ಸರ್, ಸಿಕ್ಕಾಪಟ್ಟೆ ನೋವಿದೆ, ಲಕ್ಷಾಂತರ ಜನ. ನರ್ತಕಿ ಥಿಯೇಟರ್ ಮುಂಭಾಗದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಜನಜಾತ್ರೆ. ಬೆಳಗ್ಗೆನೇ ಶೋಗಳು, ಬೆಳಗ್ಗೆ 6:30ರಿಂದ ಶುರುವಾಗಿದೆ. ಜೈಡಿ ಬಸ್ ಚೆನ್ನಾಗೈತೆ, ಸೂಪರ್ ಸೂಪರ್ ಬ್ಲಾಕ್ ಬಾಲ್, ಸೂಪರ್ ಸೂಪರ್ ಆಗಿದೆ, ಎಲ್ಲ ಇಷ್ಟ ಆಯ್ತು. ಆಕ್ಟಿಂಗು ಎಲ್ಲ ಅಲ್ಟಿಮೇಟ್ ಆಗಿದೆ, ಪ್ರತಿ ಫ್ಯಾಮಿಲಿನೂ ಬಂದು ನೋಡ್ಬೋದು. ಸೂಪರ್ ಮೂವಿ, ಫ್ಯಾಮಿಲಿ ಸ್ಟೋರಿ, ಆಕ್ಟಿಂಗ್ ಸಕ್ಕತ್ತಾಗಿದೆ, ಸೂಪರ್ ಆಗಿದೆ, ಎಲ್ಲರೂ ಬಂದು ನೋಡ್ಬೋದು ಮೇಡಮ್. ಸೂಪರ್ ಆಗಿದೆ. ಟಗರು ತಮಟೆ ಇಟ್ಟು ಗಿಲ್ಲಿ ನಾಟ ಅಲ್ಟಿಮೇಟ್ ಸೂಪರ್ ಆಗಿದೆ ಮೇಡಮ್, ಚೆನ್ನಾಗಿ ನೋಡಬಹುದು. ಔಟ್ ಆ್ಯಂಡ್ ಔಟ್ ಈ ಬಸ್. ಆದ್ರೆ ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು, ಆದ್ರೆ ಓಕೆ ಚೆನ್ನಾಗಿದೆ. ಮೂವಿ ಮಾತ್ರ ಸೂಪರ್ ಮೇಡಮ್. ಬಾಸು ಡಬಲ್ ಆಕ್ಟ್ ಮಾಡಿದ್ದಾರೆ, ನಾವಂತೂ ಥಿಂಕೇ ಮಾಡಿರಲಿಲ್ಲ ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಮಸ್ತಿದೆ, ಜೈ ಡಿ ಬಾಸ್. ಇದ್ರೆ ನೆಮ್ಮದಿ ಆಗಿರ್ಬೇಕು. ಸೂಪರ್ ಮೂವಿ ಸೂಪರ್ ಆಗಿದೆ, ಬಾಸ್ ಆಕ್ಟಿಂಗ್ ಸಕ್ಕದಾಗಿ ಮಾಡಿದ್ದಾರೆ. 100 days ಪಕ್ಕ ಹೊಡೆದು ಎಲ್ಲರೂ ಬಂದು ಥಿಯೇಟರ್ ನೋಡಿ. ಆಕ್ಟಿಂಗು, ಡೈಲಾಗ್ಸು ಎಲ್ಲ ಸೈಕಾಗಿದೆ ಮೂವಿ. ಕಮ್ಮಿಂಗ್ ಸಿಎಂ ಡಿ ಬಾಸ್ ಪಕ್ಕ. ಸೂಪರ್ ಡಬಲ್ ಆಕ್ಟಿಂಗ್ ಸೂಪರ್ ಸೂಪರ್ ಆಗಿದೆ. ಅಭಿಮಾನಿಗಳು ಮಾತಾಡ್ತಾ ಇದ್ರು ಫಸ್ಟ್ ಹಾಫ್ ಸೂಪರ್ ಆಗಿದೆ ಅಂತ. ಇಡೀ ಚಿತ್ರ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ನಾವು ಅಂದ್ಕೊಂಡಿರಲಿಲ್ಲ ಈ ರೀತಿ ಸಿನಿಮಾ ಇರುತ್ತೆ ಅಂತ. ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿದೆ ಸಿನಿಮಾ ಅಂತಾರೆ ಅಭಿಮಾನಿಗಳು. ನೋಡಿ, ಥಿಯೇಟ್ರ್ ಮುಂಭಾಗದ ದೃಶ್ಯಾವಳಿಗಳು, ಎಲ್ಲಿ ನೋಡಿದ್ರಲ್ಲಿ ಜನ, ಎಲ್ಲಿ ನೋಡಿದ್ರಲ್ಲಿ ಅಭಿಮಾನಿಗಳು, ಕುಣಿದು ಕುಪ್ಪಳಿಸ್ತಾ ಇರೋ ಅಭಿಮಾನಿಗಳು. ಇದ್ರಲ್ಲ ಜೊತೆಲೇನೆ ನೋಡ್ಕೊಂಡ ತಾನೆ ಬಂದಿದ್ದೀವಿ, ನಾವಿಲ್ಲ ಅಂತ ಫೀಲ್ ಇದರ ಜೊತೆಲೆ. ಏನ್ ಸರ್? ಬನ್ನಿ, ಮೈಸೂರಿನಿಂದ ನಮ್ಮ ಪ್ರತಿನಿಧಿ ರಾಮ್ ಕೆಲ ಅಭಿಮಾನಿಗಳನ್ನು ಮಾತಾಡಿಸಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಮೈಸೂರಿನಲ್ಲಿ ಡೆವಿಲ್ ಸಿನಿಮಾದ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ. ಮೈಸೂರು ಹೇಳಿ ಕೇಳಿ ದರ್ಶನ್ ತವರೂರು. ಹೀಗಾಗಿ ಇಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ನಾನೀಗ ಮೈಸೂರಿನ ಸಂಗಮ್ ಚಿತ್ರಮಂದಿರದ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಡಿ ಬಾಸ್ ಅಭಿಮಾನಿಗಳಿಂದ ಭರ್ಜರಿಯಾದಂತಹ ಘೋಷಣೆಯನ್ನ ಕೂಗುವಂಥದ್ದು ಮತ್ತೆ ಡ್ಯಾನ್ಸ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಸಂಗಮ್ ಚಿತ್ರಮಂದಿರದ ಬಳಿ ನೀವು ನೋಡುವಂಥದ್ದು 100 ಅಡಿ ಕಟ್ಔಟ್ ಅನ್ನ ಹಾಕಲಾಗಿದೆ.
ದರ್ಶನ್ ಡೆವಿಲ್ ಸಿನಿಮಾಗೆ ಶುಭವನ್ನ ಹಾರೈಸಿ ಕಟೌಟ್ ಅನ್ನು ಹಾಕುವಂತ ಕೆಲಸ ಮಾಡಿದ್ದಾರೆ. ಮತ್ತೆ ನೀವು ನೋಡ್ತಾ ಇರಬಹುದು ಕರ್ನಾಟಕದ ಬಾವುಟದಲ್ಲಿ ದರ್ಶನ್ ಅವರ ಭಾವಚಿತ್ರ ರಾರಾಜಿಸ್ತಾ ಇದೆ. ಸೊ ಹೀಗಾಗಿ ಮೈಸೂರಿನಲ್ಲಿ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಹಬ್ಬದ ವಾತಾವರಣ ಇಲ್ಲಿ ಮನೆ ಮಾಡಿದೆ. ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಈಗಾಗಲೇ ಕೆಲವರು ಸಿನಿಮಾವನ್ನ ನೋಡಿ ಸಿನಿಮಾದ ಬಗ್ಗೆ ಉತ್ತಮವಾದಂತಹ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ತಾನೇ ಸಿನಿಮಾ ನೋಡಿ ಸಾಕಷ್ಟು ಜನ ಬರ್ತಾ ಇದ್ದಾರೆ. ನೋಡೋಣ ಸಿನಿಮಾ ಹೇಗಿದೆ ಅಂತ ಕೇಳೋಣ. ಸೊ ಸಿನಿಮಾ ಬಗ್ಗೆ ಸೂಪರ್ ಆಗಿದೆ ಸರ್. ಡೈಲಾಗ್ ಎಲ್ಲ ಸೂಪರ್ ಆಗಿದೆ ಸರ್. ಡೈಲಾಗ್ ಫೈಟ್ ಎಲ್ಲ ಸಖತ್ತಾಗೈತೆ ಸರ್. ಸೂಪರ್ ಮೂವಿ ಬಾಸ್ ಆಕ್ಟಿಂಗ್ ಎಲ್ಲ ಫಿದಾ. ಬಾಕ್ಸ್ ಅದ್ದೂರಿಯಾಗಿ ಆಕ್ಟಿಂಗ್ ಮಾಡ್ರೆ. ಒಳ್ಳೆ ಫಿಲಮ್, ಒಳ್ಳೆ ಟ್ವಿಸ್ಟ್ ಇದೆ. ಫಿಲಮ್ ಮಾತ್ರ ಒಳ್ಳೆ ಟ್ವಿಸ್ಟ್ ಇದೆ. ಸೂಪರ್. ಇವತ್ತಿನ ಪ್ರಸ್ತುತ ರಾಜಕಾರಣದಲ್ಲಿ ಏನ್ ನಡೀತಿದೆ ಅದೇ ಈ ಸಿನಿಮಾ ಮುಖಾಂತರ ಬಾಸು ರಾಜ್ಯ ಜನಕ್ಕೆ ಹೇಳಕ್ ಕೊಟ್ಟಿದ್ದಾರೆ. ಬಾಸ್ ಯಾವತ್ತಿದ್ರು ಅಲ್ಟಿಮೇಟ್. ನಮ್ಮ ಬಾಸು ಯಾರು? ಜೈ ಡಿ ಬಾಸ್. ಡಿ ಬಾಸ್ ಸೂಪರ್ ಮೂವಿ, ವಂಡರ್ಫುಲ್. 100 ಡೇಸ್ ಪಕ್ಕ ಸಿಲ್ವರ್ ಜೂಲ್ ಪಕ್ಕ ಓಡಾಡ್ತಿದೆ. ನಾವೇನ್ ಅನ್ಕೊಂಡಿದ್ವಿ ಅದು ಡಬಲ್ ಎಕ್ಸ್ಪೆಕ್ಷನ್ ಆಗೈತೆ. ಪ್ರಕಾಶ್ ವೀರ ಡೈರೆಕ್ಷನ್, ಅಂಜನಿ ಲೋಕನಾಥ್, ಸುಧಾಕರ್ ಕ್ಯಾಮ್ರಾ ಎಲ್ಲ ವಂಡರ್ಫುಲ್ ಮೇಕಿಂಗ್ ಸರ್. ಬಾಸ್ ಬಗ್ಗೆ ಏನು ಹೇಳಕ್ಕಾಗಲ್ಲ ಸರ್. ಅಲ್ಟಿಮೇಟ್ ಸರ್, ಅಲ್ಟಿಮೇಟ್ ಸರ್. ಒಂದೊಂದು ಸೀನು ರೋಮಾಂಚನ ಸರ್. ಸೂಪರ್ ಸರ್, ಸೂಪರ್ ಸೂಪರ್ ಮೂವಿ. ಸೂಪರ್. ಜೈ ಡಿ ಬಾಸ್. ಸೂಪರ್ ಮೂವಿ, ಎಲ್ಲ ಡೈಲಾಗ್ ಎಲ್ಲ ಇದು ಸೂಪರ್ ಐತೆ. ಜೈ ಡಿ ಬಾಸ್. ತುಂಬಾ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ. ಸೂಪರ್ ಸೂಪರ್ ಅಣ್ಣ. ಬಾಸ್ ಗೊತ್ತು, ಇಡೀ ಕರ್ನಾಟಕ ಗೊತ್ತು. ಸೂಪರ್ ಆಕ್ಟಿಂಗ್, ಸೂಪರ್ ಆಗಿದೆ ಸರ್. ನಮ್ಮ ಬಾಸ್ ಆಕ್ಟಿಂಗ್ ವಿಚಿತ್ರವಾಗಿದೆ. ಸಕ್ಕದಾಗಿ ಮಾಡಿದ್ದಾರೆ. ಅಂದ್ರೆ ಈಗ ಪ್ರೆಸೆಂಟ್ ರಾಜಕೀಯ ಏನಿದೆ ಅದನ್ನ ತೋರಿಸಿದ್ದಾರೆ. ಅದನ್ನ ನೀವು ಮೂವಿಗೆ ಹೋಗಿ ನೋಡ್ಬೇಕು. ಮತ್ತೆ ಒಬ್ಬ ಜನಸಾಮಾನ್ಯ ಪ್ರಯತ್ನ ಪಟ್ಟರೆ ಏನಾದರೂ ಮಾಡ್ಬೋದು ಅನ್ನೋದನ್ನ ನಮ್ಮ ಡಿ ಬಾಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ನೋಡಿದ್ದಾರೆ. ದಯವಿಟ್ಟು ಮೂವಿ ನೋಡಿ. ತುಂಬ ಸ್ಟೈಲಿಶ್ ಆಗಿದೆ. ಮತ್ತೆ ಜನಗಳಿಗೆ ಒಳ್ಳೆ ಮೆಸೇಜು ಕೂಡ ಇದೆ. ದಯವಿಟ್ಟು ಸಸ್ಪೆನ್ಸ್ ಇದೆ. ಮತ್ತೆ ಪ್ರೆಸೆಂಟ್ ರಾಜಕೀಯನೂ ತೋರಿಸಿದ್ದಾರೆ. ದಯವಿಟ್ಟು ನೋಡಿ ಸರ್. ಮೂವಿ ತುಂಬ ಚೆನ್ನಾಗಿದೆ ಸರ್. ಬಾಸು ತುಂಬ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಮತ್ತೆ ಒಳ್ಳೆ ಕಂಟೆಂಟ್ ಇದೆ ಸರ್. ದಯವಿಟ್ಟು ಎಲ್ಲ ಬಂದು ಡಿ ಬಾಸ್ನ ನೋಡಿ 100 ಡೇಸ್ ಪಕ್ಕ ಸರ್. ಯಾವ ಥರ ಜನಗಳಿಗೆ ಮೋಸ ಮಾಡಿ ರಾಜಕಾರಣಿಗಳು ಎಷ್ಟು ಇದು ಮಾಡ್ತಾ ಇದ್ದಾರೆ, ಅದಕ್ಕೆ ಒಂದು ತಕ್ಕುತ್ರನ ಡಿ ಬಾಸ್ ಅವ್ರು ಕೊಟ್ಟವ್ರೆ. ಇಡೀ ಕರ್ನಾಟಕದ ಜನತೆ ಇನ್ಮೇಲಾದ್ರೂ ರಾಜಕಾರಣಿಗಳ ಮೇಲೆ ಒಂದು ಸ್ವಲ್ಪ ನೋಡ್ಕೊಂಡು ಇದು ಮಾಡೋಕ್ಕೆ ಒಳ್ಳೆ ಸಂದೇಶ ಕೊಟ್ಟವ್ರೆ. ಇಡೀ ಅವರು ಜೈಲಲ್ಲಿದ್ರೂ ಸರ್ ಇಂಥ ಸಂದೇಶನ ಒಳ್ಳೆ ಅಭಿಪ್ರಾಯನ ಜನಗಳಿಗೆ ಮೂಡಿಸೋರಲ್ಲ, ಅದು ಡಿ ಬಾಸ್ ಅಭಿಮಾನಿಗಳಾದ ನಮಗೆ ಒಳ್ಳೆ ಸಂದೇಶ ಸರ್. ಆಕ್ಟಿಂಗ್ ಮಾಡಿದ್ದಾರೆ. ಯಾವುದೇ ತರ ಎಡಿಟ್ ಅಂತ ಗೊತ್ತೇ ಆಗಲ್ಲ, ಆ ತರ ಮಾಡಿದ್ದಾರೆ. ಸೈಕ್ ಆಗೈತೆ ಮೂವಿ ಮಾತ್ರ. ಎಲ್ಲರೂ ಬಂದು ಜೈ ಡಿ ಬಾಸ್. ಇದು ಅಭಿಮಾನಿಗಳ ಸಡಗರ ಸಂಭ್ರಮ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಸಿನಿಮಾ ನೋಡಿದವರಂತೂ ಅದ್ಭುತವಾದಂತಹ ಸಿನಿಮಾ ಅಂತ ಹೇಳಿ ವಿಶ್ಲೇಷಿಸ್ತಾ ಇದ್ದಾರೆ.